ಜೈಲಿನಿಂದ ಬಿಡುಗಡೆಯಾದ ಶ್ರೀಕಾಂತ್ ಪೂಜಾರಿ 1992ರ ಹುಬ್ಬಳ್ಳಿ ಗಲಭೆ ಆರೋಪಿ ಶ್ರೀಕಾಂತ್ ಪೂಜಾರಿ ಅವರನ್ನ ಜೈಲಿಗೆ ಹಾಕಲಾಗಿತ್ತು. ಹುಬ್ಬಳ್ಳಿ ಜೈಲಿನಿಂದ ಶ್ರೀಕಾಂತ್ ಪೂಜಾರಿ ರಿಲೀಸ್ ಆಗಿದ್ದಾರೆ. 3 ದಶಕಗಳ ಹಿಂದೆ, ಸುಮಾರು 31 ವರ್ಷಗಳ ಹಿಂದೆ ಆಗಿದ್ದಂತ ಗಲಾಟೆ ಇದು. ಎಲ್ಲ ಹಳೆ ಕೇಸ್ಗಳನ್ನೆಲ್ಲ ಕ್ಲಿಯರ್ ಮಾಡಬೇಕು ಅನ್ನೋ ಕಾರಣಕ್ಕೆ ರಾಜ್ಯ ಸರ್ಕಾರ ಒಂದು ಕಾರಣವನ್ನು ಕೊಟ್ಟಿತ್ತು. ಇದು ಹಳೆ ಕೇಸಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀವಿ, ಹಾಗಾಗಿ ಇದು ಕೂಡ ಒನ್ ಆಫ್ ದ ಕೇಸ್ ಅಂತ ಹೇಳಿತ್ತು. ಹಾಗಾಗಿ ಬಹಳ ದೊಡ್ಡ ಮಟ್ಟಕ್ಕೆ ಇದು ಚರ್ಚೆಗೆ ಕಾರಣವಾಗಿತ್ತು. ಯಾಕೆ ಇದೇ ಸಂದರ್ಭದಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಳ ಬಾಕಿ ಇರಬೇಕಾದ್ರೆ ಯಾಕೆ ಬಂಧಿಸಲಾಯಿತು ಅನ್ನೋದು. ಅದಾದ ನಂತರ ಈಗ ರಿಲೀಸ್ ಆಗಿದ್ದಾರೆ. ಷರತ್ತುಬದ್ಧ ಜಾಮೀನನ್ನು ನೀಡಲಾಗಿದೆ. ಬಂದ ಕೂಡಲೇ ಅವರಿಗೆ ಹಾರ ತುರಾಯಿ ಜೈಕಾರ ಕೇಳಿಬಂತು. ಶ್ರೀರಾಮಚಂದ್ರ ಕಿ ಕಲ್ಯಾಣಂದನ ಶ್ರೀರಾಮಚಂದ್ರ ಕಿ ರಾಜ್ಯ ಸರ್ಕಾರದ ವಿರುದ್ಧ ಶ್ರೀಕಾಂತ್ ಪೂಜಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನಗೆ ವಾರಂಟ್ ಇಲ್ಲ, ಸಮನ್ಸ್ ಕೂಡ ಕೊಡದೆ ಬಂಧಿಸಿದ್ರು, ನಾನು ರಾಮ ಮಂದಿರ ಉದ್ಘಾಟನೆಗೆ ಹೋಗ್ತೀನಿ ಅಂತ ಕೂಡ ಹೇಳಿದರು. ಇದೇ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಹೇಳಿದಂತ ಮಾತಿದು. ನಾನು ರಾಮ ಮಂದಿರದ ಉದ್ಘಾಟನೆಗೆ ಹೋಗ್ತೀನಿ. ರಿಲೀಸ್ ಆದ ಬಳಿಕ ಶ್ರೀಕಾಂತ್ ಪೂಜಾರಿ ಅವರ ಫಸ್ಟ್ ರಿಯಾಕ್ಷನ್, ನನ್ನ ಮೇಲಿದ್ದ ಎಲ್ಲಾ ಕೇಸ್ಗಳು ಕೂಡ ಖುಲಾಸೆ ಆಗಿದ್ವು ಅಂತ ಕೂಡ ಶ್ರೀಕಾಂತ್ ಪೂಜಾರಿ ಹೇಳಿದ್ದಾರೆ. ನನ್ನ ಮೇಲೆ ಯಾವುದೇ ಕೇಸ್ ಇಲ್ಲದೆ ಇದ್ರೂ ಕೂಡ ಅರೆಸ್ಟ್ ಮಾಡಿದ್ರು. ಎಲ್ಲಾ ಹಿಂದೂ ಸಂಘಟನೆಗಳಿಗೆ ನನ್ನ ಧನ್ಯವಾದ ಅಂತ ಕೂಡ ಶ್ರೀಕಾಂತ್ ಹೇಳಿದ್ದಾರೆ. ಇಂತಹ ಸಂದರ್ಭದಲ್ಲಿ ನನ್ನ ಜೊತೆ ನಿಂತಂತ ಎಲ್ಲಾ ಹಿಂದೂ ಸಂಘಟನೆಗಳಿಗೂ ಕೂಡ ನನ್ನ ಧನ್ಯವಾದ ಅಂತ ಶ್ರೀಕಾಂತ್ ಪೂಜಾರಿ ರಿಲೀಸ್ ಆದ ಕೂಡಲೇ ತಮ್ಮ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಆರಂಭದಲ್ಲಿ ಅವರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾವುದೇ ವಾರಂಟ್ ಇಲ್ಲ, ಸಮನ್ಸ್ ಕೂಡ ಕೊಡದೆ ನನ್ನ ಏಕಾಏಕಿ ಬಂಧಿಸಲಾಯಿತು, ಆದರೆ ನಾನು ಶ್ರೀರಾಮ ಮಂದಿರ ಉದ್ಘಾಟನೆಗೆ ಹೋಗ್ತೀನಿ ಅಂತ ಹೇಳಿದರು. ಹೋರಾಡಕ್ಕೆ ಸಲುವಾಗಿ ಶ್ರೀರಾಮಚಂದ್ರಕ್ಕೆ ಹೋರಾಟ ಮಾಡಕ್ಕೆ ಸಿದ್ಧ ಇದೀನಿ. ನನಗೆಲ್ಲರೂ ಅಭಿಮಾನ ಬಂದೆ, ಎಲ್ಲರೂ ಬಂದರು, ಅದು ಚಂದಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಬಂದೆ. ನಾನು ಹೊರಗಡೆ ಹಿಂದೂ ಸಂಘಟನೆಗೆ ಇದು ಧನ್ಯವಾದ. 32 ವರ್ಷ ಆದ್ರಿ ರಾಮ ಮಂದಿರಕ್ಕೆ ಸಲುವಾಗಿ ನಾನು ಹೊರಡೇನಿ. ಜನ್ಮ ಹೋದ್ರ ಅದ್ರೊಳಗೆ ಹೋಗ್ಬೇಕು ಮತ್ತು ಹೋಗೋವ. ನಾನು ಪೊಲೀಸ್ ರಿವಾರ್ಡ್ ಬಂದಿದ್ರು, ಏನ್ ಹೇಳಿದ್ರು ಅವ್ರು? ಏನಂದ್ರಿ, ನನಗೆ ಮಾರ್ಕೆಟ್ ಕರ್ಕೊಂಡು ಹೋಗೋದೈತೆ ಅಂತ ಹೇಳಿ ಬಾ ಅಂತ ಹೇಳಿ ಪೊಲಿಟಿಷಿಯನ್ ತಗೊಂಡು ಕಬ್ಜಾ ಮಾಡಿದ್ರು. ನನಗೆ ಇದೇ ಸಲುವಾಗಿ ಬಂದಿಲ್ಲ, ನನಗೆ ವಾರಂಟ್ ಕೊಟ್ಟಿಲ್ಲ, ಸಮನ್ಸ್ ಕೊಟ್ಟಿಲ್ಲ. ಹಂಗ ವಾರಂಟ್ ತಗೊಂಡೋಗಿ ಮನೆ ಕಡೆ ಇದು ಐತಿ, ರೇಷನ್ ತಗೊಂಡು ಹೋಗೋದೈತಿ ಅಂತ ಹೇಳಿ ತಗೊಂಡೋಗಿ ದೆಹಲಿ ಮಟ್ಟದಾಗ ಚರ್ಚೆ ಆಗತ್ತೆ. ಇದೆಲ್ಲ ಗೊತ್ತಿತ್ತ ನಿಮ್ಗೆ? ಗೊತ್ತಿಲ್ರಿ. ಇಲ್ಲಿ ಬಿಜೆಪಿ ನಿಮ್ ಪರವಾಗಿ ಹೋರಾಟ ಮಾಡಿದ್ರು, ಅದ್ರೊಳಗೆ ಗೊತ್ತಾಗಿತ್ತು ಸರ್. ನಮ್ಗೆ ಏನು ಗೊತ್ತಿಲ್ಲ. ಈಗ ರಾಮ ಮಂದಿರದ ಉದ್ಘಾಟನೆ 22ನೇ ತಾರೀಕಿಗೆ ಈ ಟೈಮ್ ತಮ್ಮನ್ನ ಅರೆಸ್ಟ್ ಮಾಡಿದ್ರೆ ಏನಂತ ಹೇಳ್ತೀರಿ? ನಮ್ಗೆ ಏನು ಗೊತ್ತಿಲ್ರಿ. ಇದಾಗ ಹೋಗ್ತೇನೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ರು. ಉದ್ದೇಶಪೂರ್ವಕವಾಗಿ ಏನಾದ್ರು ಅರೆಸ್ಟ್ ಮಾಡಿದ್ರೆ ಅದು ನಮ್ಗೆ ಏನು ಗೊತ್ತಾಗಿಲ್ಲ ಸರ್. ಅದ್ರ ಬಗ್ಗೆ ಏನ್ ಅಲ್ಲ, ನಿಮ್ಮ ಮೇಲೆ ಈ ಬೇರೆ ಬೇರೆ ಕೇಸ್ ಇದ್ದು ಅಂತ, ರೌಡಿ ಸೀಟ್ ಇತ್ತಂತ ಅವು ಇದ್ದಿದ್ದಿಲ್ರಿ. ಇದ್ದಿದ್ದೆಲ್ಲ ಬಿಡುಗಡೆ ಮಾಡ್ಕೊಂಡು ಹೋಗಿ ನಾನು ಹೋಗಿ ಅಂತ ಹೇಳಿ ಬೆಳಗಾವಿಯಿಂದ ಬಂದೇನೆ ನಾನು. ಈಗ 97ರ ಘಟನೆ ಆಯ್ತಲ್ಲ, ಅವಾಗ ಎಷ್ಟು ದಿನ ಒಳಗಿದ್ರಿ ಜೈಲಿನಾಗ? ಅವಾಗ 8 ತಿಂಗಳು ಐತ್ರಿ. 8 ತಾರೀಕಿಗೆ ಏನ್ರಿ ಎಲ್ಲಾರು ಪ್ರೋತ್ಸಾಹಿಸಿದ್ರು. ಒಳಗಿದ್ದೆ ನಾನು. ಎಲ್ಲಾರು ಅವಾಗ ಬಂದ್ರು, ಬಿಜೆಪಿ ಕಾರ್ಯಕರ್ತರು ಬಂದ್ರು, ನನ್ನ ಸಿಬ್ಬಂದಿ ಎಲ್ಲ ಬಂದಿದ್ರು, ಬಿಡಿಸ್ಕೊಂಡು ಹೋದ್ರು ನನಗೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಬಹಳ ಚರ್ಚೆಗೆ ಗ್ರಾಸವಾಗಿದ್ದಂತ ಬಂಧನ ಇದು. 31 ವರ್ಷಗಳ ಹಿಂದಿನ ಕೇಸ್ ಮತ್ತೆ ರಿಓಪನ್ ಆಗುತ್ತೆ. ಸೊ ಅದಾದ್ಮೇಲೆ ಈಗ ಷರತ್ತುಬದ್ಧ ಜಾಮೀನು ಕೊಟ್ಟು ಹೊರಬಂದ್ರು. ಆ ಬಂದಂತ ಸಂದರ್ಭ ಹೇಗಿತ್ತು? ಜೊತೆ ಒಂದಿಷ್ಟು ವಿಚಾರಗಳನ್ನ ಕೂಡ ಇಲ್ಲಿ ಶ್ರೀಕಾಂತ್ ಪೂಜಾರಿ ಹೇಳ್ತಾರೆ. ನನ್ನ ವಿರುದ್ಧ ಇರುವಂತಹ ಕೇಸ್ಗಳೆಲ್ಲ ಕೂಡ ಖುಲಾಸೆ ಆಗಿದೆ ಅಂತ. ಸೊ ಹೇಗಿತ್ತು ಅಂತ ರಿಲೀಸ್ ಆದಂತಹ ಸಂದರ್ಭ? ಅವಿನಾಶ್, ಡಿಸೆಂಬರ್ 29ರಂದು ಈ ರಾಮ ಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿ ಅವರ ಬಂಧನವಾಗುತ್ತೆ. ಅಲ್ಲಿಂದ 9 ದಿನಗಳ ಕಾಲ ಒಟ್ಟು ಹುಬ್ಬಳ್ಳಿಯ ಉಪ ಕಾರಾಗೃಹದಲ್ಲಿರ್ತಾರೆ. ನಿನ್ನೆ ಶ್ರೀಕಾಂತ್ ಪೂಜಾರಿ ಅವರಿಗೆ ಜಾಮೀನು ಮಂಜೂರಾಗಿತ್ತು. ಕೆಲವು ಷರತ್ತುಗಳನ್ನು ವಿಧಿಸಿ ಅವರಿಗೆ ಜಾಮೀನನ್ನು ನೀಡಲಾಗಿತ್ತು. ಇವತ್ತು ಕಳೆದ ಅರ್ಧ ಗಂಟೆಗಳ ಹಿಂದಷ್ಟೇ ಶ್ರೀಕಾಂತ್ ಪೂಜಾರಿ ಅವರು ಬಿಡುಗಡೆಯಾಗಿದ್ದಾರೆ. ಈ ಒಂದು ಹುಬ್ಬಳ್ಳಿಯ ಉಪ ಕಾರಾಗೃಹ ಏನಿದೆ, ಅಲ್ಲಿ ಅವರನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡಲಾಯಿತು. ಶ್ರೀಕಾಂತ್ ಪೂಜಾರಿ ಅವರ ಬಂಧನ ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಒಂದ್ ಕಡೆ ಹೋರಾಟ ಮಾಡಿತ್ತು. ಇವತ್ತು ಕೂಡ
ಬಿಡುಗಡೆಯಾದರೂ ಅವ್ರನ್ನ ಗ್ರ್ಯಾಂಡ್ ಆಗಿ ಈ ಬಿಜೆಪಿ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಮತ್ತು ಹಿಂದೂ ಪರ ಸಂಘಟನೆಗಳು ಅವ್ರನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡ್ರು. ಅವ್ರಿಗೆ ಹಾರ ಹಾಕಿ ಮತ್ತು ಜೈ ಶ್ರೀರಾಮ್ ಘೋಷಣೆ ಕೂಗಿ ಅವ್ರನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡ್ರು. ಅಂದ್ರೆ ನಿನ್ನೆ ನ್ಯಾಯಾಲಯ ಅವರಿಗೆ ಕೆಲವೊಂದಿಷ್ಟು ಷರತ್ತುಗಳನ್ನ ವಿಧಿಸಿ ಜಾಮೀನು ನೀಡಲಾಗಿತ್ತು. ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೋಗಬಾರ್ದು ಮತ್ತು 1 ಲಕ್ಷದ 2 ಬಾಂಡ್ ಶ್ಯೂರಿಟಿ ಕೊಡಬೇಕು. ಜೊತೆಗೆ ಶ್ರೀಕಾಂತ್ ಪೂಜಾರಿ ಅವರು ಕೂಡ 2 ಲಕ್ಷದ ಬಾಂಡ್ ಶ್ಯೂರಿಟಿ ಕೊಡಬೇಕಂತೇಳಿ ಇವತ್ತು ಆ ಕೋರ್ಟ್ ಪ್ರಕ್ರಿಯೆಗಳು ಎಲ್ಲವೂ ಮುಗಿದ ನಂತರ ಇವತ್ತು ಕಳೆದ ಅರ್ಧ ಗಂಟೆ ಹಿಂದಷ್ಟೇ ಅವರು ಬಿಡುಗಡೆಯಾಗಿದ್ದು, ಕೋರ್ಟ್ ಈ ಒಂದು ಕೋರ್ಟ್ನಿಂದ ಆದೇಶದ ಪ್ರತಿಯನ್ನ ತಂದು ಕಾರಾಗೃಹಕ್ಕೆ ಸಲ್ಲಿಸಿದ ನಂತರ ಬಿಡುಗಡೆಯಾದ್ರು. ಈಗ ಈ ಒಂದು ಕಾರಾಗೃಹದ ಹೊರಗಡೆ ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು. ಈಗ ನಮ್ಮ ಜೊತೆಗೆ ಅವ್ರ ಪುತ್ರ ಇದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಖುಷಿ ಆಗ್ತಿದೆಯಾ? ಭಾಳ ಖುಷಿ ಆಗ್ತಾ ಇದೆ ಸರ್, ಇವತ್ತು ಭಾಳ ಖುಷಿ ಇದೆ. ಮತ್ತು ಕಾವರೇಶ್ವರ ಸಹಾಯ ಮಾಡಿದ್ದಾರೆ. ಈಗ 9 ದಿನ ಅವ್ರು ಜೈಲಲ್ಲಿದ್ರು, ಈಗ ಹೊರಗಡೆ ಬಂದ್ರು. ಏನು ಅನಿಸ್ತಿದೆ ನಿನಗೆ? ಭಾಳ ಖುಷಿ ಅನ್ಸತ್ತೆ ಸರ್, ಭಾಳ ಖುಷಿ ಅನ್ಸತ್ತೆ. ಈಗ 9 ದಿನ ಮನ್ಯಾಗ ಹೆಂಗಿತ್ತು ಪರಿಸ್ಥಿತಿ ನಿಮ್ಮದು? ಈಗ ಬಂದರು, ಇಲ್ಲಿ ಏನೇನಾಯಿತು? ಯಾರ್ಯಾರಿಗೆ ನಿಮ್ಮ ಪರವಾಗಿ ಎಲ್ಲರೂ ಹೋರಾಟ ಮಾಡಿದ್ರು, ಅವ್ರಿಗೆ ಏನು ಹೇಳ್ತೀರಿ? ಧನ್ಯವಾದ ಅಂತ ಏನು ಸರ್, ಮೊದಲೇ ಮಾತು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅವ್ರಿಗೆ. ಭಾಳ ಧನ್ಯವಾದ ಅಂತ. ಈಗ 9 ದಿನದ ನಂತರ ತಂದೆಯವ್ರ ಮುಖ ನೋಡಿದಿರಿ, ಅದು ಹೆಂಗಿತ್ತಂತ ಕ್ಷಣಗಳು? ಭಾಳ ಖುಷಿ ಅನ್ಸತ್ತೆ ಸರ್, ಬಿಟ್ಟಿಗಿದೆ. ನಮ್ಮ ತಂದೆಯನ್ನ ನೋಡಿ ನನಗೆ ಬಹಳ ಖುಷಿ ಆಗ್ತಿದೆ ಅನ್ನೋದು ಅವರ ಪುತ್ರ ಮಂಜುನಾಥ್ ಅವರ ಮಾತು. ಧನ್ಯವಾದ ಮಾಹಿತಿಗಾಗಿ ಶಿವಕುಮಾರ್.